ನಂಗಾರ ತಗೊಡೆ ಉಯ್ ಡೈ. ನಮಸ್ಕಾರ ಎಲ್ರಿಗೂ. ಬೆಳಗ್ಗೆನೇ ಎದ್ದು ಒಬ್ರದ್ದು 5 ನೇಗ್ಲು ಹೊಡೆದಿತ್ತು. ಅದಕ್ಕೆ ನಮ್ಮ ಯುವ ಟ್ರಾಕ್ಟರ್ ಎತ್ಕೊ ಅದ್ರಾಗೆ ನೇಗ್ಲಿತ್ತು ಅಂದ್ಬಿಟ್ಟು ನಮ್ಮ ಯುವ ಟ್ರಾಕ್ಟರ್ಗೆ ಬಂದೆ. ಈ ಗಾಡಿ ಬಿಟ್ಟು ನಾನು ಇವತ್ತಿಗೆ 15 ದಿನದ ಮೇಲಾಗೈತೆ ಗಾಡಿ ಮುಟ್ಟಿ. ಯಾಕಂದರೆ PS ಟ್ರಾಕ್ಟರ್ ಮತ್ತು 655ಗೆ ಜಾಸ್ತಿ ಉಳುಮೆ ಜಾಸ್ತಿ ಆಗಿರೋದ್ರಿಂದ ಈ ಗಾಡಿ ಮುಟ್ತಾ ಇಲ್ಲ ನಾನು. 5 ನೇಗ್ಲು ಹೊಡೆಯೋ ಜಾಗಕ್ಕೆ ಬಂದರೆ ನೆನ್ನೆ ಬಂದು ಫುಲ್ಲು ಮಳೆ ಬಂದಿರೋದ್ರಿಂದ ಫುಲ್ಲು ತ್ಯಾವ ಆಗ್ಬಿಟ್ಟಿತ್ತು. ಅದಕ್ಕೆ 5 ನೇಗ್ಲು ಹೊಡೆಯೋಕ್ಕಾಗ್ದಿರ ಮನೆಗೆ ಬಂದೆ. ಮನೆಗೆ ಬಂದು ಮನೆಗೆ ಏನು ಕೆಲಸ ಇರಲಿಲ್ಲ ಇವತ್ತು. ಅದಕ್ಕೆ ಎಲ್ಲನೂ ಓಡಾಡ್ಕೊಂಬರೋಣ ಅಂದ್ಬಿಟ್ಟು ರೆಡಿ ಆದೆ. ನಿನ್ನೆ ಕರ್ಕೊಂಡು ಹೋಗ್ಲಿ ನಾನು? ಹಾಂ ಹೋಗ್ಬರ್ಲಾ? ನೀನು ಹೆಂಗೆ ಬರ್ತೀಯಾ? ನಾನು ಹೋಗ್ಬಿಟ್ಟು ಬರ್ತೀನಿ. ನಾಳೆ ನಿನ್ನಂಗೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಹಾಂ ಪಪ್ಪಿ ಕೊಡು ಅಂತ. ಪಪ್ಪಿ ಕೊಡು, ಕರ್ಕೊಂಡು ಹೋಗ್ತೀನಿ. ಸರಿ ಬಾಯ್ ಬಾಯ್. ಕರ್ಕೊಂಡು ಹೋಗ್ತೀನಿ. ಹೋಗಲಾ? ಬಾ. ಒಂದೇ ರೌಂಡ್ ಅಷ್ಟೇ ಕರ್ಕೊಂಡು ಹೋಗೋದು. ಒಯ್ಯಾಗಿಯ ಅಂದ್ರೆ ಏನಿಲ್ಲ, ಒಂದೇ ರೌಂಡ್ ಅಷ್ಟೇ. ಹಾಂ ಏನಂದಿದ್ದು? ಆಯ್ತು ಬಾ. ಅಲ್ಲಿ ನೋಡಕ್ಕೆ ಇದ್ರ ಫುಲ್ ವಿಡಿಯೋ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಹೋಗಿ ನೋಡಿ. ಯೂಟ್ಯೂಬ್ ಲಿಂಕ್ ನನ್ನ ಪ್ರೊಫೈಲಲ್ಲಿ ಐತೆ, ಹೋಗಿ ಚೆಕ್ ಮಾಡಿ ಒಂದ್ಸರಿ. ಫುಲ್ಲು ಕಾಮಿಡಿ ಆಗಿದೆ. ನಾನು ಬಂದು ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆಗೆ ನಮ್ಮ ಫ್ರೆಂಡ್ನು ಕರ್ಕೊಂಡು ಅಲ್ಲಿಂದ ಬಂದಿದ್ದೆ ನಾವು DT ಹಿಲ್ಸ್ಗೆ. ನಾವು ಫಸ್ಟ್ ಟೈಮ್ ಯಾವಾಗ ಗೊತ್ತಾನೆ ಬಂದಿದ್ದು. ನಾನು ಅಜಯ, ಕೆಂಪಮ್ಮ ಚೈತ್ರ, ನಾನು ಅಜಯ, ಹರೀಶ, ಅಶೋಕ, 4 ಜನ ಜಾತ್ರೆ ಮುಗಿಸ್ಕೊಂಡು. ಮಳೆ ಬಂದಿರೋದ್ರಿಂದ ವೆದರ್ ಮಾತ್ರ ಫುಲ್ಲು ಮಸ್ತಾಗಿತ್ತು. ವ್ಯೂ ಅಷ್ಟೇ ಮಸ್ತಾಗಿ ಕಾಣಿಸ್ತಿತ್ತು. ನಮ್ಮನೆ ಚಾರ್ಜಿಂಗ್ ಗಾಡಿಗಳು ಪಕ್ಕದಾಗೆ ಬರ್ತವೆ, ಗೊತ್ತೇ ಆಗಲ್ಲ. ನಮಗೆ ಗೊತ್ತಾಗ ದುಡ್ಡು ಕೊಟ್ಟು ಬೈಲಿ, ದುಡ್ಡು ಕಟ್ಟು. ನನ್ನ ದುಡ್ಡಿಲ್ಲ, ನಾನು ಬಡವ. ನಡೆಯಲೇ ದುಡ್ಡಿಲ್ಲ, ನಡೆಯ. ಲೋಕಲ್ ನಾವು ಲೋಕಲ್ ಎಷ್ಟಣ? ಒಂದೇ ಗಾಡಿ. ಚೀಟಿ ಕೊಡ್ತೇಣ? ಚೀಟಿ ಕೊಡೋಣ. ನ್ಯಾಯ ಅಂದ್ರೆ ನ್ಯಾಯ. ಚೀಟಿ ಕೊಡೋಣ. ಕ್ಯಾಮ್ರಾ ಆಫ್ ಮಾಡೋಕ್ಕಲ್ಲ, ಏನಾಯ್ತು ಬಾ? ಏನಾಗ್ತದೆ ಕ್ಯಾಮ್ರಾ ಕಂಡ್ರೆ? ಏನಾಗ್ತದೆ ದೊಡ್ಡ ತುಮಕೂರು ಕ್ಯಾಮ್ರಾ ಕಂಡ್ರೆ ಏನಾಗ್ತದೆ? ವಿಡಿಯೋ ಮಾಡೋಕೆ ಬಂದಿರೋದು. ಮಾತಾ ಇದೆಲ್ಲ ಬೇಡ. ಯಾವ ಊರಾದ್ರೆ ಏನು? ಫಸ್ಟ್ ಎಲ್ಲೋಗೋಣ, ಇಲ್ಲೋಗೋಣ, ಅಲ್ಲೋಗೋಣ. ಅಣ್ಣ ಅಂದ್ಬಿಟ್ಟೆ ವಿಡಿಯೋ ಆಫ್ ಕೊಡತ್ತೆ. ವಿಡಿಯೋ ಆಫ್ ಕೊಡತ್ತೆ. ನಾನು ತೊಳ್ದು ಮಾಡ್ತಾ ಇದೀವಿ ಅವಾಗ. ಅದೇ ಯಾರು ಬರ್ತಾಡಕ್ಕೆ ಬಂದಿದ್ದ ಅವತ್ತು ಅಲ್ಲೆಲ್ಲ ಕೇಕ್ ಕಟ್ ಮಾಡಿಸಿದ್ರಲ್ಲ. ಆನ್ ಮಾಡಿದ್ದೀವಿ, ಆಫ್ ಮಾಡಿಲ್ಲ. ನೋಡ್ದೆ ಆಫ್ ಆಗೈತೆ, ಆನ್ ಆಗೈತೆ. ಅಷ್ಟು ಅಕ್ರ ನನ್ನ ಮಗ ಎಲ್ಲಿ ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ನನ್ನ ಮಕ್ಳಿಗೆ. ಏನು ನಡೀತೈತೆ ಅಂಥದ್ದು? ನಾನು ಧೈರ್ಯವಾಗಿ ಫೋನ್ ಎತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೋದೆ. ಆಮೇಲೆ ಒಬ್ಬ ಪೂಜಾರಿ ಯಾರನ್ನೋ ಒಬ್ಬ ಹುಡುಗನ ನೋಡಿ ಬೈದ. ಹಂಗೆ ಫೋನ್ ಜಾಗ ಇಟ್ಕೊಂಡ್ಬಿಟ್ಟೆ. ಆದರೂ ಹಂಗೂ ಹಿಂಗೂ ನಮ್ಮ ಹುಡುಗ ಒಂದು ವೀಡಿಯೋ ಮಾಡ್ಕೊಂಬಂದ ಆಚೆಗೆ ಬರೋಷ್ಟಕ್ಕೆ ನಮ್ಮ ಹಾಕೊಂಡೆಲ್ಲ ಬಂದು ಹಾಕ್ಬಿಟ್ಟವ್ರಲ್ಲಿ. ಅಲ್ಲೇ ಒಂದು ಅಂಗಡಿಗೆ ಚಿರುಮುರಿನ ಮತ್ತೆ ಒಂದು ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ. ಜಿಂಕೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಚಲಮೆಗೆ ಬಂದರೆ ನೀನೊಂದು ಹಿಡ್ಕೊ ಫೋಟೋ ತೆಗಿತೀನಿ. ಎಲ್ಲಲ್ಲ ಕಾಣಿಸ್ತಾ ಇದೆ. ಮುಚ್ಚಲ ತೆಗಿ. ತೆಗ್ದಿದ್ದೀನಿ ಸರ್. ಹೆಂಗೆ ಇಟ್ಕೊಳ್ಳಿ. ಅಪ್ಪ ಚಿಕ್
ನಿಂತ್ಕೊಳ್ಳ ಲೌಡಕ್ಕೆ ಬಾರ್ ಕತ್ಲಾದ್ಮೇಲೆ ಬರ್ತದೆ ನಿನ್ನ ಮುಖ ಸರ್ 40 ಮುಂಚೆ ಹತ್ತಿತ್ತೀವಿ ಹತ್ತ ಜಾಸ್ತಿ ಮಾಡ್ಬಿಟ್ರಲ್ಲ ನಿಮ್ಮಂಥವರೆಲ್ಲ ಜಾಸ್ತಿ ಮಾಡಿ ಏನಪ್ಪ ನಮ್ಮಂಥವ್ರು ನಾವು ವರ್ಷಕ್ಕೆ ಒಂದೊಂದ್ಸರಿ ಬರ್ತೀವಿ ಹಾಕೊಂಡು 10 ವರ್ಷದಿಂದ 10 ರೂಪಾಯಿ ಮಡಿಕೊಂಡಿದ್ದೀರಾ 10 ರೂಪಾಯಿ ಕೊಡು ಇವೆಲ್ಲ ಕಾಡಾಗ ನೋಡಕ್ ಚಂದ ಮಚ್ಚ ಈ ಥರ ಕೂಡಾಕ್ಬಿಟ್ಟು ನೋಡಿದ್ರೆ ಜಿಂಕೆ ಅನ್ಸಲ್ಲ ಇದೇನಿದು ಹಿತ್ತಿಂದ ಬಾಕ್ಸ್ ರೌಂಡ್ ಇರೋರ್ಗೆಲ್ಲೂ ಹೋಗೋಕ್ಕಾಗಲ್ಲ ಇವು ನೆಕ್ಸ್ಟ್ ಟೈಮ್ ಬರ್ರಿ ನಡಿ ನಿನ್ನಂತ ನನ್ನ ಮಕ್ಳನ್ನ ಕರ್ಕೊಂಬಂದ್ರೆ ಇನ್ನೇನತ್ತದೆ ತಗ ಇಕ್ಕ ಇದು ಉದ್ರೆ ಹೋಗ್ತದೆ ಅಡ್ಶಿಕ್ ಪಕ್ಕಿ ಮ್ಯಾನ್ ಮುಂದೆ ಇರೋ ಕ್ಯಾಪ್ ತೆಗೆದ್ರೆ ಅಲ್ವೇ ಎದುರುಗಡೆ ಇರೋ ಫಿಗರ್ ಕಾಣ್ತದು ಎದುರುಗಡೆ ಇರೋ ಕ್ಯಾಪ್ ತೆಗೆದ್ರೆ ಅಲ್ವೇ ಅಣ್ಣ ಮುಂದೆ ಇರೋ ಕ್ಯಾಪ್ ತೆಗೆದ್ರೆ ಅಲ್ವೇ ಇರೋ ಫಿಗರ್ ಕಪ್ಪೆ ಕಪ್ಪೆಗೆ ಹುಳ ತಿಂತೈತೆ ನೋಡ್ಬಾರ ಇಲ್ಲಿ ನಿಜ ಕಣ ರೀ ತೂರು ಜೀವ ಇದು ಎಷ್ಟು ಒಂದು 7-8 ಸರಿ ಬರ್ತಾರ ನಾನು ನೀನು 3 ಸರಿ ಎಷ್ಟೇನಾ ಮಾಂದವ್ರು ಅಂದ್ಬಿಟ್ರೆ ವರ್ಷ ಬಂದ್ಬಿಡ್ತೀಯ ವರ್ಷದಲ್ಲಿ ನೀನು ಏನದು ಅಂದರೆ ನಿನಗೆ ಬುದ್ಧಿ ಬಂದಿರೋದೇ 5-6 ವರ್ಷ ಅದು ಇಲ್ಲ ಬಿಡಿ 2 ವರ್ಷದಿಂದಾನೆ ಸೆಕೆಂಡ್ ಪಿ ಅಲ್ಲಿ ಕೊಂಗನ ಮಗ ಇದ್ದಾಗಿದ್ದೆ ನಮ್ಮನ್ನ ಬಂಕ್ ಹೊಡಿತಾ ಇದೀವಿ ಬಂಕಿಂದ ರಜಾ ಹಾಕೊಂಡು ಇಲ್ಲ ರಾಜಿ ಓಡಾಡ್ತಿದ್ರಿ ನೀನು ಮುಂದೆ ಬೆಂಚ್ ಬಿಟ್ಟು ಹಿಂದೆ ಬೆಂಚ್ ಬರ್ತಾನೆ ಇರಲಿಲ್ಲ ಅದು ಎಕ್ಸಾಮ್ ನಾಳೆ ಐತೆ ನಂಗೆ ಅವ್ರು ಒಂದೇ ದಿನ ಬಿಡು ಅವಾಗ ಹರೀಶನ್ ಮುಂದೆ ಅಜಯ್ ಎಲ್ಲ ಹೊರಟೋಗ್ಬಿಟ್ಟಿದ್ರಪ್ಪ ಕ್ಲಾಸ್ಗೆ ಬಂದಿರಲಿಲ್ಲ ಅವತ್ತು ನಾನು ನಿದ್ರೆ ಹೋಗಿದ್ದು ಅದಕ್ಕೆ ಇನ್ನು ಮುಟ್ಟಬಾರದು ಓದಕ್ಕೆ ಬರ್ದಿಲ್ದವ್ರು ಏನು ಮಾಡ್ತಾರೆ ಅನ್ಎಜುಕೇಟೆಡ್ ನಿನ್ನಂತ ನನ್ನ ಮಕ್ಕಳು ಅರಣ್ಯ ಮಾಹಿತಿ ಕೇಂದ್ರ ನಡೆಯಲಿ ನೀವು ಇನ್ನೂ ಗ್ರಾಜ್ಯುಯೇಟ್ ಡೇ ಮಾಡ್ಕೊಂಡಿರ್ರಿ ನಾವು ದುಡಿಯೋ ಡೇ ಮಾಡ್ಕೊಂಡಿದ್ದೀವಿ ದುಡಿಯೋ ಡೇ ಹಾಂ ಸಾಕಿದೆಯಲ್ಲ ನೀನು ಒಂದು 500 ರೂಪಾಯಿ ಐತೆ ಚೇಂಜ್ ಒಳಗೆ ಒಬ್ರು ಯಾರೋ ಸ್ಟಾರ್ಟ್ ಮಾಡಿರ್ತಾರೆ ಕಸ ಎಲ್ಲ ಅದೇ ಹಂಗೆ ಪ್ರಾಕ್ಟೀಸ್ ತಗೊಂಬಿಟ್ಟವ್ರೆ ಅಷ್ಟೊಂದು ದುಡ್ಡಿಲ್ಲ ಮಗ ಎಲ್ಲ ಐದಾಕ್ಬಿಟ್ಟವ್ರೆ ದುಡ್ಡೆಲ್ಲ ಒದ್ಕೊಂಬರಲ್ಲಿ ಸುಮ್ಮನೆ ಇರಲ್ಲ ಪಿಲೆ ಮತ್ತೆ ಮಣ್ಣಾತದ್ಲಿ ಸುಮ್ಮನೆ ಇರಲ್ಲ ನೋಡ ಅವರೇ ಹೆಂಗೆ ಚುಸ್ತಾವ ಒಳಗ ಮಸ್ಲೆ ಮೇಲೆ ಮಸ್ಲೆ ಓಡ್ಬಿಡ್ತು. ಬೆಟ್ಟದ ಮೇಲಿರೋ ದೇವ್ರಿಗೆ ಹೋಗ್ಲಿಲ್ಲ, ಯಾಕಂದ್ರೆ ಟೈಮ್ ಆಗಿ ಹೋಗಿತ್ತು. ಇನ್ನು ಮನೆಗೆ ಬರೋಕಷ್ಟಕ್ಕೆ ಹತ್ಲಾಗ ಹೋಗುತ್ತೆ ಅಂದ್ಬಿಟ್ಟು ಇನ್ನೇನು ನೋಡಿದ್ದೀವಲ್ಲ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಬಿಟ್ಟು ಬಂದ್ಬಿಟ್ರಿ ಮನೆ ಕಡೆ.